ಲೋಕಸಭೆಯಲ್ಲಿ ಈಗಾಗಲೇ ಪರೀಕ್ಷೆಗೆ ಸಂಬಂಧಿಸಿರ್ತಕ್ಕಂತಹ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆಯ ವಿಧೇಯಕಕ್ಕೆ ಅಂಗೀಕಾರ ಸಿಕ್ಕಿದೆ. ಈ ಅಂಗೀಕಾರ ಸಿಗೋದಕ್ಕಿಂತ ಮುಂಚಿತವಾಗಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಈ ವಿಧೇಯಕದ ಮೇಲಿನ ಚರ್ಚೆಯಲ್ಲಿ ಭಾಗಿಯಾಗಿದ್ರು. ವಿಧೇಯಕದ ಮೇಲೆ 10 ಗಂಟೆಗಳ ಚರ್ಚೆಗೆ ಅವಕಾಶವನ್ನು ಕೊಟ್ಟಾಗಲೇ ಇದು ಕೇವಲ ವಿಧೇಯಕದ ಮೇಲಿನ ಚರ್ಚೆಯಲ್ಲ, ವಿಧೇಯಕದ ಆಚೆಗಿನ ಬಹಳಷ್ಟು ವಿಚಾರಗಳ ಪ್ರಸ್ತಾಪಕ್ಕೆ ಕೂಡ ಪರೋಕ್ಷವಾದಂಥ ಅವಕಾಶವನ್ನು ನೀಡಲಾಗಿತ್ತು. ಇದರಿಂದಾಗಿಯೇ ಲೋಕಸಭೆಯಲ್ಲಿ ವಿಧೇಯಕದ ಮೇಲಿನ ಚರ್ಚೆಗೆ ಗೋಜಿಗೆ ರಾಹುಲ್ ಗಾಂಧಿ ಜಾಸ್ತಿ ಹೋಗಲಿಲ್ಲ. ಬದಲಿಗೆ ಅವರ ಇಡೀ ಭಾಷಣದ ಉದ್ದಕ್ಕೂ ಕೂಡ ಲೋಕಸಭೆ ಒಳಗಡೆ ನಿಂತು ಅವರು ಹೇಳಿರುವಂಥದ್ದು ಯಾವ ಸ್ವರೂಪದಲ್ಲಿ ವಿದ್ಯಾರ್ಥಿಗಳ ಮೇಲೆ ಆಗಿರುವಂತಹ ಅಟ್ಯಾಕ್ಗಳಿಗೆ ಸಂಬಂಧಪಟ್ಟ ಪೆಲೆಟ್ ಗನ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ವಾಗ್ಬಾಣವನ್ನು ತೀವ್ರ ಸ್ವರೂಪದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಯೋಗಿಸಿದ್ದಾರೆ. ವಿಶೇಷವಾಗಿ ಕೇಂದ್ರ ಗೃಹ ಸಚಿವರನ್ನು ಅವರು ಟಾರ್ಗೆಟ್ ಮಾಡಿದ್ರು. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ರೋಷಾವೇಶದ ಮಾತುಗಳು ಇವತ್ತು ಕೇಳಿ ಬಂದವು. ರಾಹುಲ್ ಗಾಂಧಿ ಬಳಸಿರ್ತಕ್ಕಂತಹ ಪದಗಳಿಗೆ ಅಷ್ಟೇ ತೀವ್ರ ಸ್ವರೂಪದ ಆಕ್ಷೇಪ ಆಡಳಿತ ಪಕ್ಷದಿಂದ ವ್ಯಕ್ತವಾಯಿತು. ಕಿಚ್ಚೆಬ್ಬಿಸಿದಂಥದ್ದು ಮೂರ್ಖ, ಧೈರ್ಯ ಇಲ್ಲದಂಥವರು, ಅಸಮರ್ಥ ಅನ್ನುವಂತಹ ಪದಗಳು. ರಾಹುಲ್ ಗಾಂಧಿಯವರ ಕ್ಷಮೆಗೂ ಕೂಡ ಆಡಳಿತ ಪಕ್ಷದವರು ಆಗ್ರಹಿಸಿದ್ರು, NDA ಸದಸ್ಯರುಗಳು ಆಗ್ರಹಿಸಿದ್ರು, ಬಿಜೆಪಿಯ ಸಂಸದರು ಆಗ್ರಹಿಸಿದ್ರು. ಕಲಾಪದಲ್ಲಿ ಗದ್ದಲ ಗೊಂದಲಗಳು ಕೂಡ ನಡೆದವು. ರಾಹುಲ್ ಗಾಂಧಿ ಭಾಷಣದ ಉದ್ದಕ್ಕೂ ಕೂಡ ನೇರವಾಗಿ ಟಾರ್ಗೆಟ್ ಮಾಡ್ಕೊಂಡು ಹೋಗಿರುವಂಥದ್ದು ಕೇಂದ್ರ ಸರ್ಕಾರವನ್ನು, ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರನ್ನ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಅದರ ಜೊತೆಗೆ ಯಥಾ ಪ್ರಕಾರ RSS ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕ, ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ. ಹಾಗಾದ್ರೆ ರಾಹುಲ್ ಗಾಂಧಿ ಅವರ ಬತ್ತಳಿಕೆಯಲ್ಲಿದ್ದಂತಹ ಅಸ್ತ್ರಗಳು ಯಾವುವು, ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು ಅವರು ಇವತ್ತು ಈ ಒಂದು ಡಿಬೇಟ್ಗಾಗಿ ಅನ್ನೋದನ್ನು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳ ಹೋರಾಟ, ಮೂರ್ಖರ ಮೌನ, ಮೂರ್ಖರನ್ನೇ ಸಮರ್ಥಿಸಿಕೊಳ್ಳುವಂತಹ ಅಂಧಭಕ್ತರು ಅನ್ನುವಂತಹ ಅಂಶಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ವಿದ್ಯಾರ್ಥಿಗಳ ಹೋರಾಟವನ್ನು ಪ್ರಸ್ತಾಪ ಮಾಡಿದ್ರು. ಮೂರ್ಖರ ಮೌನ ಅನ್ನುವಂಥದ್ದನ್ನ ವಿದ್ಯಾರ್ಥಿಯೊಬ್ಬರ ಟಿ ಶರ್ಟ್ನಲ್ಲಿ ಬರೆದಂತಹ ಬರಹ ಅಂತ ಹೇಳುವಂಥ ಉಲ್ಲೇಖ ಮಾಡ್ತಾ ಹೇಳಿದ್ರು. ಮೂರ್ಖರನ್ನೇ ಸಮರ್ಥಿಸಿಕೊಳ್ಳುವ ಅಂಧಭಕ್ತರಿದ್ದಾರೆ ಅನ್ನುವಂಥದ್ದನ್ನು ಕೂಡ ರಾಹುಲ್ ಗಾಂಧಿ ಸದನದ ಒಳಗಡೆ ಪ್ರಸ್ತಾಪ ಮಾಡಿದ್ರು. ಹೀಗೆ ಬ್ರಹ್ಮಾಸ್ತ್ರಗಳ ಪ್ರಯೋಗವನ್ನು ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ಆಡಳಿತ ಪಕ್ಷದ ಕಡೆಗೆ ಆಡಳಿತ ಪಕ್ಷದ ವಿರುದ್ಧ ತೀವ್ರ ವಾಕ್ಸಮರಕ್ಕೆ ಮುಂದಾದರು. ಸಹಜವಾಗಿಯೇ ಯಾವಾಗ ರಾಹುಲ್ ಗಾಂಧಿ ತನ್ನ ಬತ್ತಳಿಕೆಯಿಂದ ಇಡಿಯಟ್ ಅನ್ನುವಂತಹ ಪದಗಳನ್ನು ಬಳಕೆ ಮಾಡಿದ್ರು, ಆ ಪದ ಬಳಕೆ ಆಗ್ತಾ ಇದ್ದರೆ ಸಹಜವಾಗಿಯೇ ಆಡಳಿತ ಪಕ್ಷದಿಂದ ಅದಕ್ಕೆ ತೀವ್ರ ಸ್ವರೂಪದ ವಿರೋಧ ವ್ಯಕ್ತವಾಯಿತು. ವಿಶೇಷವಾಗಿ ಇದು ಅಸಂವಿಧಾನಿಕ ಅಷ್ಟೇ ಅಲ್ಲ, ಸದನದ ಒಳಗಡೆ ಬಳಸಬಾರದಂತಹ ಪದಗಳು, ಸಂವಿಧಾನಿಕ ಪದಗಳು ಅಂತ ಹೇಳಿದ್ರೆ ಸದನದ ಒಳಗಡೆ ಬಳಸಬಾರದಂತಹ ಪದಗಳು ಅಂತ ಹೇಳಿ ಆಯ್ತು, ಅದರ ಬದಿಗೆ ಬೇರೆ ಪದ ಬಳಸ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿಕೊಂಡ್ರು. ಆದರೆ ಇಲ್ಲಿ ತಿಕ್ಕಾಟ ಯಾವ ಸ್ವರೂಪದಲ್ಲಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ವಿಶೇಷವಾಗಿ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಬಹಳಷ್ಟು ಆರೋಪಗಳನ್ನು ಮಾಡ್ತಾ ಹೋದರು. ಅದರಲ್ಲೂ ಅವರು ಪ್ರಸ್ತಾಪ ಮೊನ್ನೆಯೂ ಕೂಡ ಸುದ್ದಿಗೋಷ್ಠಿಯಲ್ಲೂ ಕೂಡ ಒಂದು ಪ್ರಸ್ತಾಪವನ್ನು ಮಾಡಿದರು. ತಮ್ಮ ಪಕ್ಕದಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ನಿಲ್ಲಿಸ್ಕೊಂಡು, ನೋಡಿ ಈತನ ಮೇಲ್ಗಡೆ ಪೆಲೆಟ್ ಗನ್ನಿಂದ ಈತನ ಮೇಲೆ ಅಟ್ಯಾಕನ್ನು ಮಾಡಲಾಗಿದೆ, ಇಲ್ಲಿ ಪೆಲೆಟ್ಗಳನ್ನು ಹಾರಿಸಲಾಗಿದೆ, ಬಂದೂಕುಗಳನ್ನು ಬಳಸಿ ಅಂತೇಳಿ ಆರೋಪ ಮಾಡಿದರು. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸಿದ್ಯಾಕೆ ಅನ್ನುವ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಇವತ್ತು ಸದನದ ಒಳಗೂ ಕೂಡ ಎತ್ತಿದ್ರು. ಗುಂಡು ಹಾರಿಸಿರುವಂಥದ್ದು ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ, ಪೆಲೆಟ್ ಗನ್ನಿಂದ ಶೂಟ್ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದ್ಯಾರು? ಯಾಕಂದರೆ ಪೆಲೆಟ್ ಗನ್ನ ಮೂಲಕವಾಗಿ ಇಲ್ಲಿ ಗುಂಡು ಹಾರಿಸಿರ್ತಕ್ಕಂಥ ಆರೋಪವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಪೂರಕವಾಗಿ ಮೊನ್ನೆನೇ ಒಬ್ಬ ವಿದ್ಯಾರ್ಥಿಯ ದೇಹದಲ್ಲಿ ಪತ್ತೆಯಾಗಿರ್ತಕ್ಕಂತಹ ಗುರುತುಗಳನ್ನು ಅವರು ತೋರಿಸಿದ್ರು. ಈ ಸ್ವರೂಪದಲ್ಲಿ ಅಟ್ಯಾಕ್ ಆಗೋದು ಇದು ಪೆಲೆಟ್ ಗನ್ನಿಂದ ಮಾತ್ರ ಅನ್ನುವಂಥರ ಬಗ್ಗೆ ರಾಹುಲ್ ಗಾಂಧಿ ಹೇಳಿದರು. ದೇಶದ ಗೃಹ ಸಚಿವರೇ ಆದೇಶ ಮಾಡಿದ್ರಾ ಅನ್ನುವಂತಹ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ದೇಶದ ಗೃಹ ಸಚಿವರು ಇಂಥದ್ದೊಂದು ಆದೇಶವನ್ನು ಮಾಡಿದ್ರಾ ಅನ್ನುವಂತಹ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಎಸೆದಿದ್ದಾರೆ. ಮತ್ತು ರಾಹುಲ್ ಗಾಂಧಿ ಆರೋಪಕ್ಕೆ ಬಿಜೆಪಿಯವರು ಕೂಡ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದರು. ಯಾವಾಗ ಗೃಹ ಸಚಿವರನ್ನೇ ಟಾರ್ಗೆಟ್ ಮಾಡೋದಕ್ಕೆ ರಾಹುಲ್ ಗಾಂಧಿ ಹೊರಟರು, ಆಗ ಆಡಳಿತ ಪಕ್ಷದಿಂದ ತೀವ್ರ ಪ್ರತಿರೋಧವೂ ಕೂಡ ವ್ಯಕ್ತವಾಯಿತು. ಆಧಾರ ರಹಿತ ಆರೋಪಕ್ಕೆ ಸಾಕ್ಷ್ಯವನ್ನು ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದರು. ಯಾಕಂದ್ರೆ ಪೆಲೆಟ್ ಗನ್ ಅನ್ನು ಬಳಕೆ ಮಾಡಿದ್ದಾರೆ ಅನ್ನೋದಕ್ಕೆ ನೀವು ಸಾಕ್ಷಿ ಕೊಡಬೇಕು ಅನ್ನುವಂಥದ್ದನ್ನ ಸದನದ ಒಳಗಡೆ ಕೇಳಲಾಯಿತು. ಮತ್ತು ವಿಶೇಷವಾಗಿ ರಾಹುಲ್ ಗಾಂಧಿ ಸದನದ ಕ್ಷಮೆ ಕೇಳಬೇಕು, ನೀವು ಸದನಕ್ಕೆ ತಪ್ಪು ಮಾಹಿತಿ ಕೊಡ್ತಾ ಇದ್ರಿ, ಹಾಗಾಗಿ ಸದನದ ಕ್ಷಮೆ ಕೇಳಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ರು. ಆದರೆ ರಾಹುಲ್ ಗಾಂಧಿ ಈ ವಿಚಾರದಲ್ಲಿ ತಮ್ಮ ಆರೋಪವನ್ನು ನಿರಂತರವಾಗಿ ಮುಂದುವರಿಸಿದ್ದಾರೆ. ಅಂದರೆ ಇಲ್ಲಿ ಏನೇನು ನಡೀತು ಸದನದ ಒಳಗಡೆ ಅನ್ನೋದನ್ನು ನಿಮ್ಗೆ ತೋರಿಸ್ತು.
Minister authorized the shooting of our students, sir. He put pellets into the blood of our students. He ordered the students of India to be shot. क्या बोल रहे हैं सर? ये राहुल गांधी जी, आप नेता प्रतिपक्ष हैं सर, गंभीरता से बात बोलना चाहिए। आप बिना तर्क करके यहाँ ऐसा बात करते हैं, ये ठीक नहीं है सर। अभी तुरंत आप किस बेसिस पे ये बयान दिया है? किस बेसिस पे आपने ये बयान दिया, बताइए। किसने आपको बताया और किस तर्क के साथ आप ये बयान दिया है? ये बहुत गलत बात बोला है राहुल गांधी जी। ಹೀಗೆ ಈ ಪೆಲೆಟ್ ಗನ್ನಿಂದ ಶೂಟ್ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲ ಮತ್ತು ಯಾವುದರ ಆಧಾರದ ಮೇಲೆ ನೀವು ಇಂಥದ್ದು ಆರೋಪವನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನ ಕಿರಣ್ ರಿಜಿಜು ಅವರು ಹೇಳಿದರೆ ಮತ್ತು ಸದನದಕ್ಕೆ ನೀವು ಬಹಳ ದೊಡ್ಡ ತಪ್ಪನ್ನ ಎಸಗ್ತಾ ಇದ್ದೀರಿ ಅಂತೇಳಿ. ಆದರೆ ರಾಹುಲ್ ಗಾಂಧಿ ಮಾತ್ರ ತನ್ನ ವಾಗ್ಬಾಣವನ್ನು ನಿಲ್ಲಿಸಲಿಲ್ಲ. ಬದಲಿಗೆ ಗೃಹ ಸಚಿವರು ಅವರು ಧೈರ್ಯ ಇಲ್ಲದೇನೆ ಅವರು ಸದನಕ್ಕೆ ಬರ್ತಾ ಇಲ್ಲ, ಭಯ ಬಿದ್ದಿರುವಂತಹ ಕಾರಣಕ್ಕೆ ಅವರು ಸದನಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕೂಡ ರಾಹುಲ್ ಗಾಂಧಿ ಮಾಡಿದರು. That the so-called Home Minister of this country does not have the courage to come and sit here. He does not have the courage to come and sit here. Sir, please. आज प्रश्न I saw the Home माननीय Minister. मंत्री जी बैठे हैं, जिनका विधेयक है वो बैठे हैं। I saw the Home Minister, sir. Carcade. Sir, I saw the carcade. 30 cars. With the Home Minister sitting inside the car. Like that. Looking. Shaking. ಹೀಗೆ ತೀವ್ರ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮೈಕ್ ಕೂಡ ಆಫ್ ಆಯಿತು. ರಾಹುಲ್ ಗಾಂಧಿ ಮೈಕ್ ಅನ್ನು ಆಫ್ ಮಾಡಲಾಯಿತು. ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಾಗಲೇ ಮೈಕ್ ಆಫ್ ಮಾಡಿರುವಂತ ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದ್ರು. ಮೈಕ್ ಆಫ್ ಆಗಿದೆ ಅಂತ ಪದೇ ಪದೇ ರಾಹುಲ್ ಗಾಂಧಿ ಸ್ಪೀಕರ್ ಅವರನ್ನ ಕೇಳ್ಕೊಂಡ್ರು. ಯಾವ ಕಾರಣಕ್ಕೆ ನನ್ನ ಮೈಕ್ ಅನ್ನು ಆಫ್ ಮಾಡಿದ್ದೀರಿ, ಮೈಕ್ ಆಫ್ ಆಗಿದೆ ಅನ್ನೋದನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಸ್ಪೀಕರ್ ಅವರ ಕ್ರಮಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಯಾಕೆ ನೀವು ಮೈಕ್ ಆಫ್ ಮಾಡ್ತಾ ಇದ್ರೆ, ಪ್ರತಿಪಕ್ಷ ನಾಯಕರ ಮಾತುಗಳ ಸಂದರ್ಭದಲ್ಲಿ ನೀವು ಮೈಕ್ ಯಾಕೆ ಆಫ್ ಮಾಡಿದ್ರಿ ಅನ್ನೋದನ್ನ ಕೇಳಿದ್ರು. ನಿಯಮದ ಪ್ರಕಾರ ಮಾತ್ರ ಮಾತನಾಡಿದ್ರೆ ಮೈಕ್ ಆನ್ ಆಗುತ್ತೆ ಅಂತೇಳಿ ಸ್ಪೀಕರ್ ಅವರು ಹೇಳಿದ್ದಾರೆ. ನಿಯಮದ ಪ್ರಕಾರ ಮಾತನಾಡಿದ್ರೆ ಮಾತ್ರ ಮೈಕ್ ಆನ್ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ಸ್ಪೀಕರ್ ಅವರು ಹೇಳಿದ್ದಾರೆ. ಆ ಮೂಲಕ ಮೈಕ್ ಆಫ್ ಅನ್ನೋರು ಪರೋಕ್ಷವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಸದನದಲ್ಲಿ ಏನು ನಡೀತು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. में कोई भी आरोप लगाते समय पूरे तथ्य, निष्कर्ष या किसी की रिपोर्ट के आधार लगता है, ऐसा नहीं है। नहीं, He's not giving me mic. आप माइक तो दीजिए. माइक तो दीजिए. माइक दीजिए, लेकिन बोलेंगे आप। माइक नहीं है, माइक नहीं है सर. माइक तो चालू है। आप माननीय से, लेकिन सदन की गरिमा से बोलेंगे आप। मैं बोल सकता हूँ सर. आप बोल सकते हैं, लेकिन सदन के नियम प्रक्रियाओं से बोल सकते हैं। उनको आप बैठाइए सर. नो, आप बोलना नहीं चाहते, मैं अगले वक्ता को बुलाऊंगा फिर। ಹೀಗೆ ನೀವು ಹೀಗೆ ಮಾತಾಡಿದ್ರೆ ನಾನು ಬೇರೆಯವ್ರನ್ನ ಕರಿಬೇಕಾಗತ್ತೆ ಅನ್ನೋದನ್ನ ಲೋಕಸಭೆಯ ಪ್ರತಿಪಕ್ಷ ನಾಯಕರಿಗೆ ಹೇಳಿರ್ತಕ್ಕಂತಹ ಮಾತುಗಳಿವು. ಆದರೆ ಈ ವಿಚಾರದಲ್ಲಿ ಮೂರ್ಖ ಮಲ್ಲಯುದ್ಧವೂ ಕೂಡ ನಡೀತು. ಶಿಕ್ಷಣ ವ್ಯವಸ್ಥೆಯನ್ನು ಟೀಕಿಸುವ ಭರದಲ್ಲಿ ರಾಹುಲ್ ಗಾಂಧಿ ಒಂದು ಆರೋಪವನ್ನು ಮಾಡ್ತಾರೆ. ಮೂರ್ಖ ಅನ್ನುವಂತಹ ಪದವನ್ನು ಬಳಕೆ ಮಾಡ್ತಾರೆ. ವಿದ್ಯಾರ್ಥಿನಿಯೊಬ್ಬರ ಹೇಳಿಕೆಯನ್ನ ಅವರು ಬಳಸ್ಕೊಂಡು ಕೇಂದ್ರಕ್ಕೆ ಚಾಟಿ ಬೀಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ವಿದ್ಯಾರ್ಥಿನಿಯೊಬ್ಬರು ಹೀಗೆ ಹೇಳ್ತಾ ಇದ್ರು ಅನ್ನುವಂತಹ ಒಂದು ವಿಚಾರವನ್ನ ಸದನದ ಒಳಗಡೆ ಅವರು ಪ್ರಸ್ತಾಪಿಸ್ತಾರೆ. ವಿದ್ಯಾರ್ಥಿನಿಯೊಬ್ಬರ ಟೀ ಶರ್ಟ್ ಮೇಲೆ ಬರಹ ಹೀಗಿತ್ತು ಅನ್ನೋದನ್ನ ರಾಹುಲ್ ಗಾಂಧಿ ಉಲ್ಲೇಖ ಮಾಡಿದ್ದಾರೆ. ಇದು ವಿದ್ಯಾರ್ಥಿನಿಯೊಬ್ಬರ ಟೀ ಶರ್ಟ್ ನಲ್ಲಿದ್ದಂತಹ ಬರಹ ಅಂತೇಳಿ ಉಲ್ಲೇಖ ಮಾಡ್ತಾರೆ. ದುರಹಂಕಾರಿಗಳು, ಮೂರ್ಖರು ಅನ್ನುವಂತಹ ಪದ ಆ ಒಂದು ಟೀ ಶರ್ಟ್ನ ಉಲ್ಲೇಖದಲ್ಲಿರ್ತಕ್ಕಂಥ ಅಂಶ ಅಂತ ಹೇಳ್ಕೊಂಡು ರಾಹುಲ್ ಗಾಂಧಿ ಹೇಳ್ತಾ ಹೋಗ್ತಾರೆ. ಸದನದಲ್ಲಿ ಮೂರ್ಖ ಪದ ಬಳಕೆಗೆ ಬಿಜೆಪಿಯವರಿಂದ ಆಕ್ಷೇಪ ವ್ಯಕ್ತವಾಯಿತು. ಯಾವಾಗ ರಾಹುಲ್ ಗಾಂಧಿ ಅಂಥದ್ದೊಂದು ಪದದ ಬಳಕೆ ಮಾಡಿದ್ರು, ಇಮಿಡಿಯೇಟ್ ಆಗಿ ಆಡಳಿತ ಪಕ್ಷದಿಂದ ಅದಕ್ಕೆ
ತೀವ್ರವಾದಂತಹ ವಿರೋಧ ವ್ಯಕ್ತವಾಯಿತು, ಆಕ್ಷೇಪ ವ್ಯಕ್ತವಾಯಿತು. ರಾಹುಲ್ ಗಾಂಧಿ ವಿರುದ್ಧ ಆಡಳಿತ ಪಕ್ಷದ ಸದಸ್ಯರು ಮುಗಿಬೀಳುವಂತಹ ಕೆಲಸವನ್ನು ಕೂಡ ಮಾಡಿದರು. ರಾಹುಲ್ ಗಾಂಧಿ ಹೇಳ್ತಾ ಇರುವಂತಹ ಬಳಸಿರುವಂತಹ ಪದಗಳು ಸರಿಯಲ್ಲ ಅಂತ ಹೇಳಿ ಸದನದಲ್ಲಿ ನಡೆದಿದ್ದೇನು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. They are arrogant. They are arrogant. They don't listen. They don't respect other people's truth. So I said, what do you call these people? She said, I call them idiots. So I... Why you are worried? He's not telling about you. Why you are worried? He's telling about it. So she said to me, there are two categories. There are two categories in this world, the student. She said a farmer can be a student, a lawyer can be a student, a doctor can be a student, unemployed youth can be a student. It's the thirst to learn, thirst to understand, like a sponge. You want to take everything in, you want to understand. It's beautiful. It's even respecting the rest of the universe. What about these idiots? She says to me, these idiots, they don't listen to anything anyone says. What's it? As it is not true, and the idiot is trying to pretend he's God, he has to create this massive image. Then I asked a question, sir. मैं सोचा कि यार ये, sorry sir, मैं सोचा कि ये स्टूडेंट है और फिर ये इडियट भी है, तो मैंने उससे पूछा एक बात बताओ, ये तीसरी कैटेगरी कहां जाती है? ये तीसरी कैटेगरी कहां जाती है? उसने कहा कौन सी तीसरी कैटेगरी? मैंने कहा अंधभक्त। इसको कहां डाला जाए? She says to me, अंधभक्त is a person who is absolutely convinced that another idiot is God. ಹೀಗೆ ಈಡಿಯಟ್ ಅನ್ನುವಂತಹ ಪದದ ಬಳಕೆ ವಿಚಾರದಲ್ಲೂ ಕೂಡ ಬಹಳಷ್ಟು ಹೊತ್ತು ಆರೋಪ ಪ್ರತ್ಯಾರೋಪಗಳು ನಡೀತು. ಈ ನಡುವೆ ಯಾವ ಸ್ವರೂಪದ ವಾಗ್ಯುದ್ಧ ರಾಹುಲ್ ಗಾಂಧಿ ಹಾಗೂ ಕಿರಣ್ ರಿಜಿಜು ಅವರ ನಡುವೆ ನಡೀತು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. अनपार्लियामेंट्री वोट यूज नहीं करते तो यहाँ से भी टोकने का कोई आवश्यकता ही नहीं है. अभी जो शब्द मैं ये मानता हूँ कि राहुल गांधी बहुत तरीके से ऐसा शब्द यूज कर रहे हैं, वो एक स्टूडेंट के नाम से ऐसा शब्द का इस्तेमाल कर रहे हैं. वो इस्तेमाल तो वही कर रहे हैं ना, राहुल गांधी जी ही कर रहे हैं. वो नाम ले रहा है स्टूडेंट का, स्टूडेंट का नाम नहीं बोल रहे हैं, लेकिन स्टूडेंट का नाम से इन्होंने जो शब्द यूज किया है वो अनपार्लियामेंट्री वर्ड है. सर स्पीकर सर, अगर इनको शब्द नहीं अच्छा लगता, मैं दूसरा शब्द दे देता हूं. मैं दूसरा दे देता हूं सर. वो व्यवस्था तो मैंने दे दी है, जो असंसदीय है उसको निकाल देंगे. स्टूडेंट को हम, आपको व्यवस्था देने की आवश्यकता नहीं है. सर इडियट शब्द नहीं यूज करूंगा सर. आई विल नॉट यूज. और बाकी हमारा साथियों ने भी कहा है कि आप भाषण कीजिए, लेकिन जो शब्द इस्तेमाल किया है उसमें आपत्ति. इतना ही तो है. फिर आप उसको इतना आप बहुत ही इमोशनल चेहरा दिखा करके ये तो ठीक नहीं है, हाउस को आप गुमराह नहीं कर सकते हैं. Sir, it is unparliamentary. Let us just be precise. It is unparliamentary for me to use that word against another member of parliament. I have not used that word against anybody. I have just stated that this category exists. Sir, again they are going. ಹೀಗೆ ಆರೋಪವನ್ನ ಮಾಡ್ತಾ ಹೋಗಿದ್ದಾರೆ ರಾಹುಲ್ ಗಾಂಧಿ. ಇದರ ಸಂದರ್ಭದಲ್ಲಿ ಇನ್ನೂ ಒಂದು ವಿಚಾರದ ಬಗ್ಗೆ ಅವರು ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡಿದ್ದು ಅಂತ ಹೇಳಿದ್ರೆ, ಶಿಕ್ಷಣದಲ್ಲೂ RSS ಇದೆ ಅಂತ ಹೇಳಿ. ಶಿಕ್ಷಣ ಇಲಾಖೆಯಲ್ಲಿ RSSನವರ ಕೈವಾಡ ಇದೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಮಾಡ್ತಾ ಇರುವಂತಹ ಆರೋಪ. ಇದು ರಾಹುಲ್ ಗಾಂಧಿ ಮಾಡ್ತಾ ಇರುವಂತಹ ನಿರಂತರ ಆರೋಪದ ಮುಂದುವರಿದ ಭಾಗದ ರೀತಿಯಲ್ಲೂ ಕೂಡ ಇತ್ತು. RSS ನಂಟಿರುವ ಅಧಿಕಾರಿಗಳಿಂದ ಶಿಕ್ಷಣ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡಲಾಗ್ತಾ ಇದೆ ಅನ್ನುವಂತಹ ಆಪಾದನೆಯನ್ನ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ದಾರೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ನೇರವಾದಂತಹ ಆರೋಪವನ್ನ RSS ವಿಚಾರದಲ್ಲೂ ಕೂಡ ಮಾಡಿದ್ದಾರೆ. ವಿಶೇಷವಾಗಿ RSSನ ಕಾರಣದಿಂದಾಗಿ ಬಿಜೆಪಿ RSS ಪ್ರಶ್ನಿಸೋದಕ್ಕೆ ಪೋಷಕರಿಂದ ಸಾಧ್ಯ ಆಗದೇ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಜಂತರ್ ಮಂತರ್ನಲ್ಲಿ ಮಕ್ಕಳು ಹೋರಾಟವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ಬಂತು ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದ್ದಾರೆ. ಹೆಸರಿಗಷ್ಟೇ ಇಲ್ಲಿ ಪ್ರಧಾನ, ಆದರೆ
ಎಲ್ಲವೂ ಕೂಡ ಆಗ್ತಾ ಇರುವಂಥದ್ದು RSSನ ಕಾರಣದಿಂದ ಅನ್ನುವಂಥದ್ದು ರಾಹುಲ್ ಗಾಂಧಿ ಮಾಡ್ತಾ ಇರುವಂತಹ ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಹೇಳಿದ್ರು ಸದನದಲ್ಲಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. But privatization means private companies are checking exams, wrong papers are going. It's a brutal, terrible system. It's an extortion system. I said it in my meetings. And it's a system that has been captured. It's a system that has been captured, the soul of the system has been captured by the RSS. The soul, sir. Rajnath Singh ji said, sir, please. Sir, Rajnath Singh ji said, that we are not the UPA. Our ministers never resign. He's right. What has happened here? The resignation of Mr. Dharmendra Pradhan. That's a superficial thing. Because Dharmendra Pradhan never ran the education ministry. Never. The man and the organization that runs the education ministry is called the RSS. And the man who runs it is an OSD sitting in the minister's office. So, what the students are really irritated about is that they are not allowed to be students in India. They are not allowed to follow their passion. They're not allowed to say what they want. They're not allowed to ask the questions that they want. They have to buy this nonsensical history that the RSS fantasizes about. They have to buy this structure. Every single university in India, the students should know this, and I'm saying this for them. Every single university in India today has a vice chancellor from the RSS. Dharmendra Pradhan is a symbol. Your real enemy is the RSS. Keep it in mind. They are the people who are not letting you be students. They are the people who want you to be andhbhakts. And this is a reaction from the soul of India that is saying, under no circumstances are we going to become your andhbhakts. Under no circumstances are you going to define our future. Under no circumstances are we going to listen. ಹೀಗೆ ಈ ರೀತಿಯಾದಂತಹ ಆರೋಪಗಳನ್ನು ರಾಹುಲ್ ಗಾಂಧಿ ಮಾಡಿದ ನಂತರ ಸದನದಲ್ಲಿ ಲೋಕಸಭೆಯಲ್ಲಿ ಇವತ್ತು ಈ ಒಂದು ಬಿಲ್ ಅನ್ನು ಪಾಸ್ ಮಾಡಿಕೊಳ್ಳಲಾಗಿದೆ. ಆಂಟಿ ಪೇಪರ್ ಲೀಕ್ ಬಿಲ್, ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ವಿಧೇಯಕ 2026 ಇದಕ್ಕೆ ಅಂಗೀಕಾರವನ್ನ ಲೋಕಸಭೆಯಲ್ಲಿ ನೀಡಲಾಗಿದೆ. ಧ್ವನಿಮತದ ಮೂಲಕವಾಗಿ ಲೋಕಸಭೆ ಈ ವಿಧೇಯಕವನ್ನು ಅಂಗೀಕಾರ ಮಾಡಿಕೊಂಡಿದೆ. ಪ್ರತಿಪಕ್ಷಗಳವರು ಈ ಸಂದರ್ಭದಲ್ಲಿ ತಮ್ಮ ಆರೋಪಗಳನ್ನು ಮಾಡಿದ ನಂತರ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಉತ್ತರವಾಗಿ ಪ್ರತಿಪಕ್ಷಗಳವರು ಸಭಾತ್ಯಾಗವನ್ನು ಮಾಡಿದ್ರು. ಸಭಾತ್ಯಾಗದ ನಡುವೆ ಮಸೂದೆಗೆ ಅಂಗೀಕಾರವನ್ನು ನೀಡಲಾಯಿತು, ಅಂಗೀಕಾರವನ್ನು ಪಡ್ಕೊಳ್ಳಲಾಯಿತು. ಲೋಕಸಭೆಯ ಕಲಾಪವನ್ನು ನಾಳೆಗೆ ಮುಂದೂಡಿಕೆ ಮಾಡಿಕೊಂಡಿದ್ದಾರೆ. ಹಾಗೆಯೇ ನಾಳೆ ರಾಜ್ಯಸಭೆಯಲ್ಲಿ ಇದೇ ವಿಧೇಯಕವನ್ನು ಮಂಡನೆ ಮಾಡಿ ಅಲ್ಲಿ ಚರ್ಚೆಗೆ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಅಲ್ಲಿ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಯಾವ ಸ್ವರೂಪದ ಆರೋಪಗಳು ಬರ್ತವೆ, ಯಾವ ಸ್ವರೂಪದಲ್ಲಿ ಇದು ಚರ್ಚೆಯಾಗಿ ಪಾಸ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.